ಧನಸ್ಸು ರಾಶಿ ದಾಂಪತ್ಯದಲ್ಲಿ ವಿರಸ ಅಸಮಾಧಾನ ಅಂತಕ್ಕಂಥದ್ದು ಈ ದಿವಸ ತುಂಬ ದೊಡ್ಡದಾಗಿ ಕಾಣುವಂಥದ್ದಾಗತ್ತೆ. ಕುಟುಂಬದಲ್ಲಿ ಮಾತೆಯರ ಆರೋಗ್ಯ ಹದಗೆಡಬಹುದು, ತುಂಬ ಆತಂಕವಾಗತ್ತೆ, ಬೇಸರವಾಗತ್ತೆ, ಜವಾಬ್ದಾರಿ ಹೆಚ್ಚಾಗತ್ತೆ ಅನ್ನುವಂಥದ್ದೆಲ್ಲ ಮನಸ್ಸಿಗೆ ಬರುವಂಥದ್ದು. ಆತುರಾತುರವಾಗಿ ಯಾವ ನಿರ್ಧಾರಗಳನ್ನು ಮಾಡಬೇಡಿ. ಆ ಭಗವಂತನ ಇಚ್ಛೆ ಹೇಗಿದೆಯೋ ಅದರಂತೆ ಎಲ್ಲವೂ ಕೂಡ ನಡ್ಕೊಂಡು ಹೋಗುತ್ತೆ. ಕೇವಲ ನೀವು ಆತರ ಪಟ್ಟು ಇರುವಂತಹ ಕೆಲಸವನ್ನು ವ್ಯವಸ್ಥೆಯನ್ನು ಕೆಡಿಸ್ಕೊಳ್ಳೋ ಬದಲು ತಟಸ್ಥವಾಗಿದ್ದು ಬಿಟ್ಟರೆ ಅದರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು. ಹತ್ತಿರದ ಸ್ನೇಹಿತರು ಅಥವಾ ಬಂಧುಗಳು ದ್ರೋಹ ಮಾಡೋದಕ್ಕೆ ಅವಕಾಶವಾಗತ್ತೆ, ಅದಕ್ಕೆ ಕಾಯ್ತಾ ಇರ್ತಾರೆ ಅಂತ ಹೇಳಬೇಕು. ಅವರು ಹಿತಶತ್ರುಗಳಾಗಿರ್ತಾರೆ ಎನ್ನುವಂಥದ್ದು ಎಚ್ಚರಿಕೆಯಲ್ಲಿರಬೇಕು. ಅನಗತ್ಯವಾದಂತಹ ವಿಚಾರಕ್ಕೆ ಜಗಳವಾಗುವಂತಹ ಸಂಭವವೂ ಹೆಚ್ಚಾಗಿದೆ. ಬೇಡದೇ ಇರುವಂಥದ್ದಕ್ಕೆ ಜಗಳ ಆಗತ್ತೆ. ಯಾವ ವಿಷಯ ನಾವು ಪ್ರಸ್ತಾಪ ಮಾಡಿ ಏನೂ ಪ್ರಯೋಜನ ಇಲ್ವೋ ಅಂತಹ ವಿಷಯಗಳೇ ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ನೌಕರರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಕರ ರಾಶಿ ಉದ್ಯೋಗಿಗಳಿಗೆ ವ್ಯಾವಹಾರಿಕವಾದಂತಹ ಲಾಭ ತುಂಬ ಇದೆ, ಆದರೆ ತುಂಬ ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಪ್ರಭಾವಿ ವ್ಯಕ್ತಿಗಳ ಭೇಟಿ ಪರಿಚಯ ಸಂತೋಷವನ್ನುಂಟು ಮಾಡುತ್ತೆ, ಆದರೆ ನಿಮ್ಮ ಸಣ್ಣತನವನ್ನು ಅಲ್ಲಿ ತೋರಿಸ್ಕೊಳ್ಳುವಂಥದ್ದು ಬೇಡ. ಅವರಿಂದ ಏನೋ ಅಪೇಕ್ಷೆ ಪಡುವಂಥದ್ದು, ಏನೋ ಕೇಳಿ ತಗೊಳ್ಳುವಂಥದ್ದು, ಈ ರೀತಿದು ಬೇಡ ಅಂತ ಅರ್ಥ. ಸ್ನೇಹಿತರ ಭೇಟಿ, ಮೋಜು ಮಸ್ತಿ, ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು, ಇದೆಲ್ಲದಕ್ಕೂ ಇವತ್ತು ಅವಕಾಶ ಇದೆ. ಯಾರ್ಯಾರು ಹೇಗೆ ಖರ್ಚನ್ನು ಮಾಡ್ತೀರೋ ಅದು ನಿಮಗೆ ಬಿಟ್ಟಂಥದ್ದು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅಗತ್ಯತೆಯನ್ನು ಪೂರೈಸ್ತಕ್ಕಂತಹ ದಿವಸ ಇದು. ಅಂದರೆ ಅವರ ವಿದ್ಯಾಭ್ಯಾಸಕ್ಕೆ ವಯೋಮಾನಕ್ಕೆ ಅನುಗುಣವಾದಂತಹ ಒಂದು ವ್ಯವಸ್ಥೆಗೆ ಯಾವ ರೀತಿಯಲ್ಲಿ ಖರ್ಚನ್ನು ಮಾಡಬೇಕು ಅದಕ್ಕೆ ಯೋಗ ಬರುತ್ತೆ, ಅದನ್ನು ಮಾಡ್ತೀರಿ ಅಂತಲೂ ಕೂಡ ಹೇಳಬೇಕು. ಪ್ರೇಮಿಗಳಿಗೆ ಶುಭವಾದಂತಹ ದಿವಸ. ಅದು ಸದ್ವಿನಿಯೋಗವಾಗಲಿ ಸದುಪಯೋಗವಾಗಲಿ, ಹಿರಿಯರ ಒಂದು ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥದ್ದು. ನಿಮ್ಮ ಕರ್ತವ್ಯವನ್ನು ಬಹಳ ನಿಷ್ಠೆಯಿಂದ ಮಾಡಬೇಕಾದಂತಹದ್ದಿರುತ್ತೆ. ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಬೇಕಾಗತ್ತೆ. ಆರ್ಥಿಕವಾಗಿ ಅನುಕೂಲವಾಗತಕ್ಕಂತಹ ದಿವಸ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಹಳೆಯ ವಾಹನದಲ್ಲಿ ಪ್ರಯಾಣವನ್ನು ಮಾಡುವಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ವಾಹನಕ್ಕೂ ಸಮಸ್ಯೆ, ನಿಮಗೂ ಸಮಸ್ಯೆ ಆಗ್ತಕ್ಕಂತಹ ಸೂಚನೆಗಳಿದೆ. ಈ ದಿವಸ ಮನಸ್ಸನ್ನು ತುಂಬ ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು. ಮನಸ್ಸು ತುಂಬ ಚಂಚಲವಾದಂಥದ್ದು, ಆದರೆ ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳದೇ ಇದ್ದರೆ ಅನಾಹುತಗಳ ಆಗತ್ತೆ ಅನ್ನುವಂಥದ್ದು. ಹಣ ಗಳಿಸಬೇಕು ಅಂತಕ್ಕಂತಹ ಭರದಲ್ಲಿ, ಆ ಒಂದು ತುಡಿತದಲ್ಲಿ, ಒತ್ತಡದಲ್ಲಿ ವಾಮಮಾರ್ಗವನ್ನು ಹಿಡಿಬಾರ್ದು, ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಸಂದೇಶ. ಈ ದಿವಸ ಉತ್ತಮವಾಗಿದೆ, ದಿವಸ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಅನುಭವಕ್ಕೆ ತಂದುಕೊಳ್ಳೋದ್ರೊಳಗಡೆ ದಿನ ಮುಗಿದು ಹೋಗಿರತಕ್ಕಂಥದ್ದು. ಅಸಂಬದ್ಧವಾದಂತಹ ಚಟುವಟಿಕೆಗಳ ಕಡೆ ಮನಸ್ಸು ಹೋಗುತ್ತೆ. ಯಾಕೆ ಅಂತಂದರೆ ಮನಸ್ಸು ತುಂಬ ಚಂಚಲವಾದ್ದು. ಅದನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವು ಹಿಡಿದಿಟ್ಟುಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಇಚ್ಛೆಯಂತೆ ಕೆಲಸವನ್ನು ಮಾಡಿ ಯಶಸ್ಸನ್ನು ಹೊಂದಬಹುದು. ಇಚ್ಛೆ ಅಂತಂದರೆ ಮನಸ್ಸೋ ಇಚ್ಛೆ ಅಂತ ಅರ್ಥ ಅಲ್ಲ. ಯಾವುದೂ ನಿಮಗೆ ಏನೂ ಸಮಾಜಕ್ಕೆ ದ್ರೋಹ ಆಗ್ತಾ ಇಲ್ಲ, ಬೇರೆಯವರಿಗೆ ಅನ್ಯಾಯ ಮಾಡ್ತಾ ಇಲ್ಲ, ಮೋಸ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಿಮಗೆ ಆತ್ಮತೃಪ್ತಿಯನ್ನು ಕೊಡುತ್ತೋ ಅಂತಹ ಕೆಲಸವನ್ನು ಆಯ್ಕೆ ಮಾಡಿಕೊಂಡು ಮಾಡಿ ಅಂತಕ್ಕಂಥದ್ದು. ನಿಮ್ಮ ಮನಸ್ಸನ್ನು ನೀವು ಎಷ್ಟು ಹತೋಟಿಯಲ್ಲಿ ಇಟ್ಟುಕೊಳ್ತೀರೋ ಅಷ್ಟು ನಿಮಗೆ ಅನುಕೂಲಕರವಾಗಿ ಫಲಗಳು ಸಿಕ್ಕತ್ತೆ ಎನ್ನುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವಾಹನಕ್ಕೆ ಆಕಸ್ಮಿಕವಾಗಿ ಹಾನಿಯಾಗ್ತಕ್ಕಂತಹ ಸೂಚನೆಗಳಿದೆ. ಏನೋ ಆಗಿಬಿಡುತ್ತೆ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದಲ್ಲ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದಾಗ ಇಂತಹ ಘಟನೆಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದುಕೊಂಡಂತಹ ಕೆಲಸವನ್ನು ಮೇಲ್ದರ್ಜೆಗೆ ಏರಿಸ್ತಕ್ಕಂತಹದ್ದು, ಅದಕ್ಕೆ ಆದ್ಯತೆಯನ್ನು ಕೊಡುವಂತಹ ಕೆಲಸ ನಿಮ್ಮಿಂದ
ಆಗತ್ತೆ ಅಂತ ಅರ್ಥ. ಸ್ನೇಹಿತರ ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ವಿಚಾರವನ್ನು ಮಾಡ್ತಾರೆ. ಆ ಒಂದು ಚರ್ಚೆಯಲ್ಲೋ ಮಾತಿನಲ್ಲೋ ಭಾಗವಹಿಸೋದಕ್ಕೆ ಅವಕಾಶಗಳು ನಿಮಗೆ ಆಗತ್ತೆ. ಮುಂದಿನ ಯೋಚನೆಗಳು ಹೆಚ್ಚಿನ ಫಲವನ್ನು ನೀಡ್ತಕ್ಕಂಥದ್ದು. ನಿಮ್ಮ ಯಶಸ್ಸಿನ ಗುಟ್ಟನ್ನು ನೀವು ಮತ್ತೊಮ್ಮೆ ತಿಳಿತಕ್ಕಂತಹ ದಿವಸ ಇದಾಗತ್ತೆ. ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿವಸ, ಮನೆಯಲ್ಲಿ ಸಂತೃಪ್ತಿಯಾದಂತಹ ವಾತಾವರಣ, ಏನೋ ಒಂದು ರೀತಿಯ ಸ್ವಾಭಾವಿಕವಾದಂತಹ ಖುಷಿ ನಿಮ್ಮದಾಗುವಂಥದ್ದು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.